ಕಾಂಗ್ರೆಸ್ ಟಿಕೆಟ್ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು ಅಂದ್ರೆ 5 ಜನ ಶಾಸಕರು ಒಟ್ಟೊಟ್ಟಿಗೆ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೈಸೂರಲ್ಲಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಟೆನ್ಷನ್ ಮನೆ ಮಾಡಿತ್ತು. ಬಟ್ ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆಯಲ್ಲಿ ಶಾಸಕರ ಮನವೊಲಿಕೆ ಮಾಡುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜೀನಾಮೆ ವಾಪಸ್ ಆದ್ರೆ ಕಂಡೀಷನ್ ಫಿಕ್ಸ್. ಒಂದು ಕಂಡೀಷನ್ ಹಾಕಿ ಒಪ್ಕೊಂಡಿದ್ದಾರೆ ರಮೇಶ್ ಕುಮಾರ್ ಬಣದವರು ಅಂತ ಹೇಳಲಾಗ್ತಾ ಇದೆ. ಮುನಿಯಪ್ಪ ಕುಟುಂಬ ಬಿಟ್ಟು ಬೇರೆಯವರಿಗೆ ಟಿಕೆಟ್ ನೀಡಿ, ಬೇರೆಯವರಿಗೆ ಟಿಕೆಟ್ ನೀಡಿದ್ರೆ ಕೆಲಸ ಮಾಡ್ತೀವಿ ಅಂತ ಶಾಸಕರು ಹೇಳಿದ್ದಾರಂತೆ. ಹೀಗಾಗಿ ಬೇರೆ ಅಭ್ಯರ್ಥಿಯ ಹುಡುಕಾಟದಲ್ಲಿ ಸಿಎಂ ಡಿಸಿಎಂ 2 ದಿನದ ಒಳಗಡೆ ಅಭ್ಯರ್ಥಿ ಹುಡುಕೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬಳಿಕ ಹೈಕಮಾಂಡ್ ನಿರ್ಧಾರದೊಂದಿಗೆ ಟಿಕೆಟ್ ಘೋಷಣೆ ಮಾಡಲಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈಗ ಗಮನಿಸಬೇಕಾಗಿರುವಂತಹ ವಿಚಾರ, ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಕೋಲಾರ ಕಾಂಗ್ರೆಸ್ನಲ್ಲಿ 2 ಬಣಗಳು, ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಅನ್ನುವಂತಹ ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ 2 ಬಣ ಬಿಟ್ಟು ಬೇರೆಯವರಿಗೆ ಮನೆ ಹಾಕೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭನ, 2 ಬಣ ಬಿಟ್ಟು ಬೇರೆಯವರಿಗೆ ಮನೆ ಹಾಕೋದಕ್ಕೆ ಸಿಎಂ ಮತ್ತು ಡಿಸಿಎಂ ನಿರ್ಧಾರ ಮಾಡಿದ್ದಾರೆ, ಹೇಗೆ? ಖಂಡಿತ ಸ್ಮೃತಿ, ಹಿಂದೆ ಇರ್ತಕ್ಕಂಥ ಗಾದೆ ಮಾತು ಈಗ ಕೋಲಾರ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ನಿಜ ಆಗ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ರಮೇಶ್ ಕುಮಾರ್ ಬಣ, ಇನ್ನೊಂದ್ ಕಡೆ ಮುನಿಯಪ್ಪ ಬಣ. 2 ಬಣಗಳ ತಿಕ್ಕಾಟ ಸಾಕಷ್ಟು ಮಿಲಾಟಕ್ಕೆ ಹೋಗಿತ್ತು, ಸಾಕಷ್ಟು ಮುಜುಗರ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಗಿತ್ತು. ನಿನ್ನೆ ಕೂಡ ಅಂತಿಮ ಹಂತದ ಒಂದಷ್ಟು ಕಸರತ್ತನ್ನ ಮಾಡುವಂತ ಕೆಲಸವನ್ನ ಸಿಎಂ ಡಿಸಿಎಂ ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಮುನಿಯಪ್ಪನವರ ಕ್ಯಾಂಡಿಡೇಟ್ಗೆ ರಮೇಶ್ ಕುಮಾರ್ ಬಣ ಹೋಗ್ತಾ ಇಲ್ಲ, ರಮೇಶ್ ಕುಮಾರ್ ಅವರ ಬಣ್ಣದ ಕ್ಯಾಂಡಿಡೇಟ್ಗೆ ಮುನಿಯಪ್ಪ ಹೋಗ್ತಾ ಇಲ್ಲ. ಹೀಗಾಗಿ ಅಂತಿಮವಾಗಿ 3ನೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಸಿಎಂ ಡಿಸಿಎಂಗೆ ಎದುರಾಗಿದೆ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ನಿನ್ನೆ ಒಂದು ಸುತ್ತಿನ ಮಾತುಕತೆಯನ್ನ ಸಿಎಂ ಡಿಸಿಎಂ ಮಾಡಿದ್ದಾರೆ. ಆ ಹೈಕಮಾಂಡ್ ಹೇಳಿದಂತ ಅಭ್ಯರ್ಥಿಯನ್ನ ನೀವು ಒಪ್ಕೊಂಡು ಅವ್ರನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡ್ಲೇಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ 2 ಬಣಗಳನ್ನ ಬಿಟ್ಟು 3ನೇ ಅಭ್ಯರ್ಥಿಯನ್ನ ಹುಡುಕಾಟವನ್ನ ಈಗಾಗಲೇ ಆರಂಭ ಆಗಿದೆ. 2 ದಿನದೊಳಗಡೆ ಈ ಒಂದು ಅಭ್ಯರ್ಥಿಯನ್ನ ಹೈಕಮಾಂಡ್ಗೆ ಸೂಚಿಸಿ ಹೈಕಮಾಂಡ್ ಇಂದ ಈ ಒಂದು ಅಂತಿಮವಾದಂತ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇನ್ನೊಂದು ಇರ್ತಕ್ಕಂಥದ್ದು, 2 ಬಣ ಕೂಡ ನಿಷ್ಕ್ರಿಯ ಆಗ್ಬಿಟ್ರೆ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಕೆಲಸಗಳಾಗ್ತವೆ ಮತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಕೆಲಸ ಆಗುತ್ತಾ ಅನ್ನುವಂಥದ್ದು ಬಹಳ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಒಂದು ಬಣದಲ್ಲಿ 2 ಬಣಗಳು ಸ್ಟ್ರಾಂಗ್ ಇರೋದ್ರಿಂದ ಒಂದು ಬಣ ಕೊಲ್ಸುವಂತ ಕೆಲಸ ಖಂಡಿತವಾಗೂ ಮಾಡುತ್ತೆ. ಆದ್ರೆ ಚುನಾವಣೆಯಲ್ಲಿ ನಮ್ಮ ಬಣದ ಅಭ್ಯರ್ಥಿ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೆ 2 ಬಣಗಳು ನಿಷ್ಕ್ರಿಯ ಆಗುತ್ತೆ. ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ. ಇದನ್ನ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಾಯಕರು ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಯಾರಿಗೆ ಮನೆ ಹಾಕಬಹುದು ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೋಲಾರ ಆಯ್ತು, ಇದೀಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಂಡಾಯ ಹೇಳ್ತಾ ಇದೆ. ಇಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡುವಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ಶಾಸಕರು ಸಿಎಂ ಮತ್ತು ಡಿಸಿಎಂಗೆ ಒತ್ತಡ ಹೇರ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಡ್ತಾರ ಹಾಗಾದ್ರೆ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ನೋಡಿ, ಈಗಷ್ಟೇ ಕೋಲಾರದಲ್ಲಿ ಯಾವ ರೀತಿ ಬಂಡಾಯ ಹೇಳಲಾಗ್ತಾ ಇದೆ ಅನ್ನೋದು ನೋಡಿದ್ರಿ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಶಿವಶಂಕರ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ ಕ್ಷೇತ್ರ ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ಸಾಕಷ್ಟು ಕಗ್ಗಂಟಾಗ್ತಾ ಇದೆ. ಅದರಲ್ಲೂ ನಿನ್ನೆ ಕೋಲಾರ ವಿಚಾರವಾಗಿ ಸಾಕಷ್ಟು ಪ್ರಹಸನ ಕೂಡ ನಡೆದಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂತಹ ಶಿವಶಂಕರ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಚಿಕ್ಕಬಳ್ಳಾಪುರ ಟಿಕೆಟ್ನ ಆಕಾಂಕ್ಷಿಯಾಗಿದ್ದೀರಿ. ಆದರೆ ನಾಯಕರ ನಡೆಗಳು ನೋಡಿದರೆ ಒಂದಷ್ಟು ಬೇರೆ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಏನಿಲ್ಲ, ಈಗ ಇನ್ನೂ ಕೂಡ ಗೊಂದಲ ಇದೆ, ಇಲ್ಲ ಅಂತಲ್ಲ. 4 ಸೀಟ್ ಇದುವರೆಗೂ ಕೂಡ ಅನೌನ್ಸ್ ಮಾಡಿಲ್ಲ. ಅದು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳು ಬರ್ತಾ ಇದೆ. ಅವ್ರಿಗಾಗಿದೆ ಅಂತೆ, ಇವ್ರಿಗಾಗಿದೆ ಅಂತೆ. ಹಾಗಿದ್ದರೆ ಅಂತಿಮವಾಗಿ ಏನು ಪಟ್ಟಿ ACCಯಿಂದ ಒಪ್ಪಿಗೆ ಮಾಡಿ ಬರುತ್ತೆ, ಅದೇ ಅಂತಿಮ. ಇದುವರೆಗೂ ಬಂದಿಲ್ಲ. ಸೊ ನನಗೆ ಅದು ಇದು ಮಾತಾಡ್ತಾ ಇರೋದ್ರ ಬಗ್ಗೆ ನಂಬಿಕೆ ಇಲ್ಲ. ನನಗೆ ವಿಶ್ವಾಸ ಇದೆ. ನಾನು ಕೂಡ ಕೇಳಿದ್ದೀನಿ ಅಲ್ಲಿನ ಪರಿಸ್ಥಿತಿಯಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು. ಮತ್ತು ಶಾಸಕರು, ಮಾಜಿ ಶಾಸಕರುಗಳು, ಡಿಪ್ಯೂಟೆಡ್ ಶಾಸಕರು ಕೂಡ ಈ ಬಾರಿ ಇಲ್ಲಿ ಒಕ್ಕಲಿಗ ಕಮ್ಯುನಿಟಿಗೆ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಇದೆ. ಅವರು ಪತ್ರನೂ ಕೊಟ್ಟಿದ್ದಾರೆ, ಹೇಳಿದ್ದಾರೆ.
ಅಲ್ಲಿ ಒಕ್ಕಲಿಗರು ಕೊಟ್ಟಿರೋದ್ರಿಂದ ಇಲ್ಲೂ ಕೂಡ ಕೊಟ್ಟರೆ ಗೆಲ್ಲುವಂಥ ಲಕ್ಷಣಗಳಿಗಿದೆ. ಇಲ್ಲ ಅಂದರೆ ಏನು ಒಕ್ಕಲಿಗರ ಮತಗಳು ಒಂದು ಕಡೆ ಹೋಗುವಂಥದ್ದು ಮತ್ತು ಗೆಲುವು ಕಷ್ಟ ಆಗತಕ್ಕಂಥದ್ದು ಇದು ಸ್ಪಷ್ಟವಾಗಿ ನೀವು ಬಹುಶಃ ಕ್ಷೇತ್ರದಲ್ಲಿ ಓಡಾಡಿದ್ರೆ ಗೊತ್ತಾಗುತ್ತೆ. ಸೊ ಆ ರೀತಿ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದಾರೆ. ಸೊ ಅದನ್ನು ಮಂದಟ್ಟು ಮಾಡಿದ್ದೀವಿ. ಅವರು ಎಲ್ಲವೂ ಕೂಡ ವಿಮರ್ಶೆ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಇನ್ನೂ ಅಂತಿಮವಾಗಿ ತೀರ್ಮಾನ ಆಗಿಲ್ಲ. ಯಾವಾಗ ಟಿಕೆಟ್ ಹಂಚಿಕೆ ಆಗ್ಬೋದು ಅನ್ನೋಂಥದ್ದು ಸರ್? ನಾಳೆ ಒಳಗೆ ತೀರ್ಮಾನ ಮಾಡಲೇಬೇಕು. ಈಗಲೇ ಲೇಟ್ ಆಗಿದೆ. ಬಹುಶಃ ಇಡೀ ದೇಶದಲ್ಲಿ ಪೆಂಡಿಂಗ್ ಇರೋದು ನಮ್ಮ 4 ಅನಿಸುತ್ತೆ. ಹೆಚ್ಚು ಕಡಿಮೆ ಎಲ್ಲ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರ ಮಾತು. ನಾನು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಅನುಭವ ಇರ್ತಕ್ಕಂಥ ನನಗೆ ಟಿಕೆಟನ್ನು ಕೊಡಲಿ, ನಾನು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ನನ್ನ ಸ್ವಂತ ದಾರಿಯನ್ನು ನಾನು ನೋಡ್ಕೋಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.